ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರ ಬಂದು ಈ ಸಿನಿಮಾ ಬಂದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಬಗ್ಗೆ ಕತೆ. ಸೊ ನಮ್ ಜೀವನದಲ್ಲಿ ಎಲ್ಲಾರು ನಾವು ನಮ್ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ನಮ್ಗೆ ನಿದ್ದೆ ಬಂದಿರಲ್ಲ. ಸೊ ನಮ್ಮ ಕ್ಯಾರೆಕ್ಟರ್ಗೆ ಯಾವ ಕಾರಣದಿಂದ ನಿದ್ದೆ ಬರ್ತಿಲ್ಲ, ಆಮೇಲೆ ಅವನ ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇನೆ ಈ ಸಿನಿಮಾದ ಜರ್ನಿ. ಸೊ ಈ ಸಿನಿಮಾದಲ್ಲಿ ಈಗಾಗಲೇ ಸುಮಾರು ಜನ ಸಿನಿಮಾ ನೋಡಿ ತುಂಬಾ ಅದ್ಭುತವಾದ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಈ ಸಿನಿಮಾದ ಜೀವಾಳ ಬಂದು ಇದ್ರೊಳಗಡೆ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇದೆ. ಸೊ ಇತ್ತೀಚಿನ ಟೈಮ್ಗಳಲ್ಲಿ ನೀವು ಒಂದೊಳ್ಳೆ ರೊಮ್ಯಾಂಟಿಕ್ ಫಿಲ್ಮ್ ನ ಎಂಜಾಯ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ಸಿನಿಮಾದಲ್ಲಿ ಅದು ಖಂಡಿತ ಸಿಗತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಸಿನಿಮಾ ಫಸ್ಟ್ ನಾನು ಐಡಿಯೇಟ್ ಮಾಡಿದಾಗ ನಾನು ಒಂದ್ಸಲಿ ರಿಷಿಕಾಗೂ ಹೇಳಿದ್ದೆ. ಹಾಗೆ ಪ್ರವೀರ್ ಅವ್ರನ್ನ ಮೀಟ್ ಮಾಡಿದಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ಫಿಲ್ಮ್ ಸ್ಕೂಲ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋನು ಆಕ್ಚುಲಿ. ಸೊ ನಾನು ಯುರೋಪ್ ಅಲ್ಲಿ ಫಿಲ್ಮ್ ಸ್ಕೂಲ್ ಮಾಡಿ ನನಗೆ ಒಂದ್ ಮಾತ್ರ ಕರೆಕ್ಟ್ ಆಗಿ ಗೊತ್ತಿದೆ, ನಾನು ಕನ್ನಡದಲ್ಲೇ ಸಿನಿಮಾ ಮಾಡ್ಬೇಕು ಅಂತ. ನಾನು ತುಂಬಾ ಅದ್ ಮಾತ್ರ ಫಸ್ಟ್ ನಾನು ಫಿಲ್ಮ್ ಸ್ಕೂಲ್ ಹೋಗೋವಾಗ್ಲೇ ಡಿಸೈಡ್ ಮಾಡ್ಕೊಂಡು ನಾನು ಅದನ್ನ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಬಂದು ನಾನು ಪ್ರವೀರ್ಗೆ ನಂದು ಪಿಚ್ ಮಾಡಿದಾಗ ನಾನು ಫಸ್ಟ್ ಪ್ರವೀರ್ ಅವ್ರ ಅನುಪಮ್ ಕೇರ್ ಆಕ್ಟಿಂಗ್ ಪ್ರಿಪೇರ್ಸ್ ಅಲ್ಲಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ರು, ಒಂದು ಆಕ್ಟಿಂಗ್ ವಿಡಿಯೋ. ಅದನ್ನ ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಆಯ್ತು. ಸೊ ಟೆಕ್ನಿಕಲಿ ತುಂಬಾ ಒಳ್ಳೆ ಆಕ್ಟರ್, ಆಮೇಲೆ ತುಂಬಾ ಗುಡ್ ಲುಕಿಂಗು, ಈ ಪಾತ್ರ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ಸ್ತು. ಹಾಗೆ ನಾವ್ ಈ ಜರ್ನಿನ ಸ್ಟಾರ್ಟ್ ಮಾಡಿ ಜಯರಾಮ್ ಸರ್ ಅವರು ಸಿಕ್ಕಾಪಟ್ಟೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಸಿನಿಮಾ ಎಲ್ಲಾ ಹೊಸಬ್ರ ತಂಡಕ್ಕೆ ಇಷ್ಟೊಂದು ಕೋಆಪರೇಷನ್ ಸಿಗೋದು ಜನರಲಿ ತುಂಬಾ ಕಷ್ಟ. ಸೊ ಅವರು ಸಿನಿಮಾನ ತುಂಬಾ ಪ್ಯಾಷನೇಟ್ ಆಗಿ ಏನೇನ್ ಬೇಕೋ, ಸಿನಿಮಾನ ಬೆಸ್ಟ್ ಮಾಡೋದಕ್ಕೆ ಏನೇನ್ ಬೇಕೋ ಅದಷ್ಟನ್ನು ಮಾಡಿದ್ದಾರೆ, ಅಷ್ಟನ್ನು ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಜಯರಾಮ್ ಸರ್. ಹಾಗೆ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ಜಯರಾಮ್ ಸರ್ ಹೇಳ್ದಂಗೆ ಇವನ್ ಸಿನಿಮಾ ಮಾಡೋದು ಈಸಿ, ಸಿನಿಮಾನ ಜನಕ್ಕೆ ತಲುಪಿಸೋದು ತುಂಬಾ ಅಂದ್ರೆ ತುಂಬಾ ಕಷ್ಟದ ಕೆಲಸ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಸಿನಿಮಾನ ತಲುಪಿಸೋದಕ್ಕೆ ಒಂದೇ ರೀತಿ ಇರೋದು, ಅದು ಜನಕ್ಕೆ ನಮ್ಮ ಸಿನಿಮಾ ಪ್ರಚಾರ ಮಾಡೋದು. ಅದ್ರಲ್ಲಿ ನಮ್ಮ ಪ್ರವೀಣ್ ಸರ್ ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ತುಂಬಾ ಧನ್ಯವಾದಗಳು ಪ್ರವೀಣ್ ಸರ್, ಶಿವಾನಂದ್ ಸರ್ ಇಬ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಪ್ರಾಸೆಸ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಈ ಸಿನಿಮಾನ ಪ್ರೀತಿಯಿಂದ ನಿಮ್ ಸಿನಿಮಾ ಅಂತ ಅನ್ಕೊಂಡು ಈ ಸಿನಿಮಾಗೆ ದಯವಿಟ್ಟು ಪ್ರೀತಿ ಪ್ರೋತ್ಸಾಹ ಕೊಡ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಂಡ್ವಿ. ಥ್ಯಾಂಕ್ ಯು.